ಸ್ನೇಹಿತರೆ, ನಾವು ಎಪಿಸೋಡ್ 3ನಲ್ಲಿ ಪ್ರೋರೇಟಾ ಆಧಾರದ ಮೇಲೆ ಪೆನ್ಷನಬಲ್ ಸ್ಯಾಲರಿಯನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. 3 ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಅವರು ಪೆನ್ಷನಬಲ್ ಸ್ಯಾಲರಿಯನ್ನು ಮಾಡ್ತಾರೆ ಅಂತ ನಾವು ಚರ್ಚೆ ಮಾಡಿದ್ದೀವಿ. ಈಗ ಆ ಪ್ಯಾರಾಮೀಟರ್ಗಳ ಉದಾಹರಣೆ ಸಮೇತ ನಾವು ಸ್ಕ್ರೀನ್ನಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅಂಕಿಅಂಶಗಳನ್ನು ತೋರಿಸ್ತಾ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲೇ ಈ ಪ್ರೋರೇಟಾ ಅವಧಿನ ಯಾವ ಥರ 2 ಭಾಗಗಳನ್ನಾಗಿ ವಿಂಗಡಿಸ್ತಾರೆ, ವಿಭಾಗ ಮಾಡ್ತಾರೆ, 2 ತುಂಡುಗಳಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಮಗೆ ಈಗಾಗಲೇ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ. ತಾವುಗಳು 16/11/95ಕ್ಕಿಂತ ಮೊದಲೇ ಕೆಲಸಕ್ಕೆ ಸೇರಿದರೆ, ನಿಮ್ಮ ಸೇವಾ ಅವಧಿ ಇದ್ದರೆ ಅದು EPS 95 ಅಂದರೆ ಹೆಚ್ಚುವರಿ ಪಿಂಚಣಿಗಾಗಿ ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆ ಅವಧಿಯನ್ನು ಪಾಸ್ಟ್ ಸರ್ವಿಸ್ ಪೆನ್ಷನ್ ಅಂತ ಹೇಳಿ ತಗೊಳ್ತಾರೆ. ಅವರವರ ಸೇವಾ ಅವಧಿ ಆಧಾರದ ಮೇಲೆ 300ರಿಂದ 500 ರೂಪಾಯಿ ಸಿಗುತ್ತೆ. ಅದು ಪಕ್ಕದಲ್ಲಿ ಇಡೋಣ. ಈ ಪ್ರೋರೇಟಾ ಮಾದರಿಯಲ್ಲಿ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿದಾಗ ಬರುವಂಥ ಪಿಂಚಣಿಯ ಮೊತ್ತಕ್ಕೆ ಆ ಪಾಸ್ಟ್ ಸರ್ವೀಸನ್ನು ಸೇರಿಸ್ಕೊಳ್ತಾರೆ. ಸೊ ಇನ್ನು 16/11/95ಕ್ಕೆ ಈ EPS 95 ಸ್ಕೀಮ್ ಜಾರಿಗೆ ಬಂತು. ಅಲ್ಲಿಂದ ಈವರೆಗೆ ಯಾರೆಲ್ಲ ಸೇವೆ ಮಾಡ್ತಾ ಬಂದಿದ್ದಾರೆ ಆ ಅವಧಿಯನ್ನು ಪಿಂಚಣಿಗೆ ಲೆಕ್ಕಾಚಾರ ಮಾಡ್ತಾರೆ. 16/11/95ರಿಂದ ಯಾರಿಗೆಲ್ಲ 58 ವರ್ಷ ತುಂಬಿದೆ, ಯಾವ ಅವಧಿನಲ್ಲಿ ತುಂಬಿದೆ ಆ ಅವಧಿಯನ್ನು 2 ತುಂಡುಗಳಾಗಿ ಮಾಡ್ತಾರೆ. 16/11/95ರಿಂದ 31/8/2014ಕ್ಕೆ ಒಂದು ತುಂಡು, ಒಂದು ಭಾಗ. 1/9/2014ನಿಂದ 58 ವರ್ಷ ತುಂಬುವವರೆಗೆ ಎರಡನೇ ಭಾಗ. ಇದು 58ರ ಬದಲಾಗಿ 60 ಆಗಿರಬಹುದು. ಅದಕ್ಕೆ ಕೆಲವರು 58 ವರ್ಷ ತುಂಬುವ ಮೊದಲೇ ಡೆಫರ್ಮೆಂಟ್ ಆಫ್ ಪೆನ್ಷನ್ಗೆ ಅರ್ಜಿಯನ್ನು ಹಾಕಿ ಭವಿಷ್ಯ ನಿಧಿಯಿಂದ ಅನುಮತಿ ಪಡೆದಿದ್ದರೆ ಮಾತ್ರ ಅವರ ವಂತಿಕೆಯು ಭವಿಷ್ಯ ನಿಧಿಯ ಪಿಂಚಣಿ ಖಾತೆಗೆ ಈಗಾಗಲೇ ಜಮೆ ಆಗಿದ್ದರೆ 60 ವರ್ಷದವರೆಗೂ ಲೆಕ್ಕಾಚಾರ ಮಾಡ್ತಾರೆ. ಈ ಪ್ರೋರೇಟಾನ 2 ಭಾಗಗಳನ್ನಾಗಿ ಮಾಡ್ತಾರೆ. ಅದರ ಆಧಾರದ ಮೇಲೆ ಪಿಂಚಣಿಯ ಫಾರ್ಮುಲಾ ಪ್ರಕಾರ 2 ಭಾಗಗಳಲ್ಲಿ ಲೆಕ್ಕಾಚಾರ ಮಾಡಿ ಒಟ್ಟಾಗಿ ಸೇರಿಸ್ತಾರೆ. ಇದು 31/8/2014 ಅಂತ ಯಾಕೆ ವಿಭಾಗ ಮಾಡಿದ್ರು ಅಂದರೆ, ಆ ಸಮಯದಲ್ಲಿ 11(4) ಅಮೆಂಡ್ಮೆಂಟ್ ಜಾರಿಗೆ ತಂದಿದ್ದರು. ಯಾರೆಲ್ಲ 1/9/2014 ನಂತರ ಕೆಲಸಕ್ಕೆ ಸೇರಿದ್ದಾರೆ ಅವರಿಗೆಲ್ಲ ಈ ಹೆಚ್ಚುವರಿ ಪಿಂಚಣಿಯ ಸೌಲಭ್ಯ ಇಲ್ಲ. ಆಗಿದ್ದ ಈಗಲೂ ಇರುವ ಸೀಲಿಂಗ್ ಸ್ಯಾಲರಿ 15,000ಕ್ಕಿಂತ ಕಡಿಮೆ ಬರುವಂಥ ಸದಸ್ಯರಿಗೆ ಮಾತ್ರ ಈ ಪಿಂಚಣಿ ಸ್ಕೀಮ್ ಅನ್ವಯಿಸುತ್ತೆ ಅಂತ ಅಮೆಂಡ್ಮೆಂಟ್ ಮಾಡಿದ್ರು. ಹಾಗೆಯೇ ಯಾರೆಲ್ಲ 31/8/2014 ಪಿಂಚಣಿ ಖಾತೆಗೆ ಹೆಚ್ಚುವರಿ ಅಂದರೆ ಆ್ಯಕ್ಚುಯಲ್ ಸ್ಯಾಲ್ರಿ ಆಧಾರದ ಮೇಲೆ ಪಿಂಚಣಿ ಖಾತೆಗೆ ಜಮೆ ಮಾಡ್ತಾ ಬಂದಿದ್ದಾರೆ ಅವರುಗಳು 1/9/2014ನಿಂದ 1 ವರ್ಷದ ಅವಧಿಯ ಒಳಗೆ ರಿನ್ಯೂವಲ್ ಮಾಡ್ಕೋಬೇಕಾಗಿತ್ತು. ಜಾಯಿಂಟ್ ಆಪ್ಷನನ್ನು ಸಬ್ಮಿಟ್ ಮಾಡಿ ನಾವುಗಳು ಯಾರೂ ಕೂಡ 31/8/2014 ಆ್ಯಕ್ಚುಯಲ್ ಸ್ಯಾಲ್ರಿ ಮೇಲೆ ಪೆನ್ಷನ್ ಅಕೌಂಟಿಗೆ ಕಾಂಟ್ರಿಬ್ಯೂಟ್ ಮಾಡಿರಲಿಲ್ಲ, ರಿನ್ಯೂವಲ್ ಮಾಡೋ ಅವಶ್ಯಕತೆನೇ ಬಂದಿರಲಿಲ್ಲ. ಸೊ ನಮಗೆಲ್ಲ ಈ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿ 11(4) ಅಮೆಂಡ್ಮೆಂಟ್ನಲ್ಲಿ ತಿಳಿಸಲಾಗಿತ್ತು. ಸೊ ಈಗ ಸುಪ್ರೀಂ ಕೋರ್ಟ್ 4/11/2022 ನಮಗೆಲ್ಲ ಒಂದು ಜೀವದಾನ ಕೊಟ್ಟಿದೆ ಅಂತ ನಾನು ಹಿಂದೆ ಹೇಳಿದ್ದೀನಿ. ಆ 4 ತಿಂಗಳ ಅವಧಿನಲ್ಲಿ ನಾವೆಲ್ಲ ಜಾಯಿಂಟ್ ಆಪ್ಷನನ್ನು ಸಬ್ಮಿಟ್ ಮಾಡಿದ್ದೀವಿ. ನಾವು ಈ ಹೆಚ್ಚುವರಿ ಪಿಂಚಣಿಯನ್ನು ಪಡೀಲಿಕ್ಕೆ ನಮಗೆ ಒಂದು ಅವಕಾಶ ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿದೆ. ನಾವುಗಳು ಕೂಡ ಈ ಹೆಚ್ಚುವರಿ ಪಿಂಚಣಿಗಾಗಿ ಅರ್ಹರಾಗಿದ್ದೀವಿ. ಈವರೆಗೂ ನಾವು ಪ್ರೋರೇಟಾ ಅಂದ್ರೇನು, ಅದನ್ನು ಯಾವ ಥರ ಡಿವೈಡ್ ಮಾಡ್ತಾರೆ, ಪೆನ್ಷನಬಲ್ ಸ್ಯಾಲರಿ ಅಂದ್ರೇನು, ಅದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಅದನ್ನು ಯಾವ ಥರ ಡಿವೈಡ್ ಮಾಡ್ತಾರೆ, ಈಗ ಮುಂದಿನ ವಿಡಿಯೋಗಳಲ್ಲಿ ನಾವು
ಪೆನ್ಷನಬಲ್ ಸರ್ವಿಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರಲ್ಲಿ ಯಾವ ಥರ ಡಿವೈಡ್ ಮಾಡ್ತಾರೆ, ಆಮೇಲೆ ಪೆನ್ಷನ್ ಫಾರ್ಮುಲಾ ಆಧಾರದ ಮೇಲೆ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ, ಇದರ ನಂತರ ಯಾರಾದರೂ ಒಬ್ಬರದು ಈ ಪ್ರೋರೇಟಾ ಆಧಾರದ ಮೇಲೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿ ನಂತರ ನೇರವಾಗಿ 60 ತಿಂಗಳ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿ ತುಲನಾತ್ಮಕವಾಗಿ ನಾವು ಪರಿಶೀಲನೆ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಇದನ್ನು ಹೊರತಾಗಿ ಇನ್ನೂ ಹಲವಾರು ಪ್ರಶ್ನೆಗಳು ನನಗೆ ಬಂದಿದೆ. ಪ್ರೋರೇಟಾ ಆಧಾರದಲ್ಲಿ ಯಾರಿಗೆಲ್ಲ ಲಾಭ ಆಗುತ್ತೆ, ನೇರವಾಗಿ ಕೊಡೋದ್ರಿಂದ, ನೇರವಾಗಿ 60 ತಿಂಗಳು ಕೊಡೋದ್ರಿಂದ ಎಷ್ಟು ನಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ನಾವು ಇನ್ನೂ ಸೇವೆ 5, 10, 15 ವರ್ಷ ಇದೆ, ನಮಗೆ ಪಿಂಚಣಿಯ ಮೊತ್ತ ತುಂಬ ಕಡಿಮೆ ಆಗುತ್ತೆ, ಇದನ್ನು ನಾವು ಪಡಿಬಹುದಾ, ಇದರಿಂದ ಏನು ಲಾಭ ಆಗುತ್ತೆ. ಇನ್ನು ಕೆಲವರಿಗೆ ನಾವು ಜಾಯಿಂಟ್ ಆಪ್ಷನನ್ನು ಸಬ್ಮಿಟ್ ಮಾಡಿದ್ದೀವಿ, ನಮಗಿನ್ನ ಡಿಮ್ಯಾಂಡ್ ಲೆಟ್ರ್ ಬಂದಿಲ್ಲ, ಯಾವಾಗ ಬರುತ್ತೆ, ಇದ್ರ ಬಗ್ಗೆ ತಿಳ್ಕೊಳೋದು ಹೇಗೆ, ನಾವು ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಬಂದಿದೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇದೆ. ಸ್ನೇಹಿತರೆ, ನಾನು ಈಗಾಗಲೇ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋಗಳಲ್ಲಿ ನನಗೆ ಸಾಧ್ಯವಿರುವಷ್ಟು ನನಗಿರುವ ಮಾಹಿತಿಯನ್ನು ಕ್ರೋಢೀಕರಿಸಿ ಸರಳವಾಗಿ ತಮಗೆ ಸರಳ ಭಾಷೆಯಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ತಮಗೆ ಅರ್ಥ ಆಗಿದೆಯೋ ಆಗಿಲ್ವೋ ಅನ್ನೋ ಬಗ್ಗೆ ಆಗಲಿ, ತಮಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಆಗಲಿ, ಇದು ನಿಮಗೆ ಲಾಭ ಆಗಿದೆಯೋ ಅಥವಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಆಗಲಿ ನನಗೇನು ಮಾಹಿತಿ ಇಲ್ಲ. ಕೆಲವರು ಫೋನ್ ಮಾಡಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಸೊ ನಿಮ್ಮ ಫೀಡ್ಬ್ಯಾಕ್ ನನಗೆ ಅತ್ಯವಶ್ಯಕ ಆಗಿರುತ್ತೆ. ಏನಾದರೂ ಸುಧಾರಣೆ ಮಾಡೋದಾದರೆ ಅಥವಾ ನಾನು ವಿವರಿಸಿದ ರೀತಿಯಲ್ಲಿ ಬದಲಾವಣೆ ಮಾಡೋದಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಾವುಗಳು ದಾಖಲಿಸಿ ನನಗೆ ತಿಳಿಸಿ. ಈ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಕೆಳಗಿರೋ ಲೈಕ್ ಬಟನನ್ನು ಒತ್ತಿದ್ರೆ ನನ್ನ ವಿಡಿಯೋ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಮರೀದೇನೆ ಒತ್ತಿ. ಇನ್ನು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ತಾವು ಒತ್ತೋದ್ರಿಂದ ನಾನು ಅಪ್ಲೋಡ್ ಮಾಡುವ ಮಾಹಿತಿಗಳು ತಮಗೆ ಮೆಸೇಜ್ ಮೂಲಕ ತಿಳಿಸಲಾಗುತ್ತೆ. ಆವಾಗ ನೀವು ತಕ್ಷಣಕ್ಕೆ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಸೊ ಇಷ್ಟು ಮಾಹಿತಿಗಳು ನನಗೆ ತಿಳಿಸಿದ್ರೆ ನಾನು ನನ್ನ ವಿಡಿಯೋಗಳಲ್ಲಿ ಸುಧಾರಣೆ ತರೋದಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ, ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ದಾಖಲಿಸಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಮುಂದಿನ ವಿಡಿಯೋ ಪೆನ್ಷನಬಲ್ ಸರ್ವಿಸ್ ವಿಡಿಯೋನ ತಪ್ಪದೇ ನೋಡಿ. ಆ ನಂತರದ ವಿಡಿಯೋದಲ್ಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಖಂಡಿತವಾಗ್ಲೂ ದಾಖಲೆ ಮಾಡ್ತೀನಿ, ತಪ್ಪದೇ ನೋಡಿ.